ಮಳೆಗಾಲ ಆರಂಭ ಆಯಿತು. ದಿನದಿಂದ ದಿನಕ್ಕೆ ಶಾಲೆಗಳ ಮೇಲ್ಛಾವಣಿಗಳು ಕುಸಿತ ಆರಂಭ ಆಗಿದೆ. ಈ ನಡುವೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ವಿದ್ಯಾರ್ಥಿಗಳು ಶಾಲೆಯ ಕೊಠಡಿಯಲ್ಲಿ ಕುಳಿತು ಪಾಠವನ್ನ ಕಲಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ಜೀವ ಭಯದಲ್ಲಿ ಶಾಲೆಗೆ ತೆರಳುತ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭಾರೀ ಸಮಸ್ಯೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಕೈಯಲ್ಲಿ ಜೀವವನ್ನ ಹಿಡಿದುಕೊಂಡು ಪಾಠ ಕೇಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಕನಕಗಿರಿ ಜಂಗಮರ ಕಲ್ಲುಡಿ ಶಾಲೆಯಲ್ಲಿ ಸಮಸ್ಯೆಗಳ ಆಗರ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಶಿಕ್ಷಣ ಇಲಾಖೆಗೆ, ಜಿಲ್ಲಾ ಪಂಚಾಯತ್ಗೆ ಪತ್ರ ಬರೆದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವೇ ಇಲ್ಲ. ಯಾರೊಬ್ಬ ಅಧಿಕಾರಿಗಳು ಕೂಡ ಇತ್ತ ತಲೆ ಹಾಕಿ ಮಲಗಿಲ್ಲ. ಏನು ಸಮಸ್ಯೆ ಇದೆ ರೀ, ಆ ಸಮಸ್ಯೆಯನ್ನು ಕೂಡ ಆಲಿಸುವಂತಹ ಕೆಲಸವನ್ನು ಮಾಡಿಲ್ಲ. ಇನ್ನು ಪ್ರತಿ ಶಾಲೆಯಲ್ಲೂ ಕೂಡ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಲೆಯಲ್ಲಿ ಇರುವಂತಹ ಪರಿಸ್ಥಿತಿ ಇದೆಯಲ್ಲ, ಆ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಮಕ್ಕಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಪಾಠವನ್ನು ಕೇಳುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಇನ್ನು ಪ್ರಮುಖವಾಗಿ ಮಳೆಗಾಲ ಆರಂಭ ಆಯಿತು. ಮಳೆಗಾಲ ಆರಂಭ ಆಗೋದಕ್ಕೂ ಮುಂಚೆ ಶಾಲೆಗಳಲ್ಲಿ ಏನು ಸಮಸ್ಯೆ ಇದೆ, ಯಾವ್ಯಾವ ಶಾಲೆಗಳು ಜರ್ಜರಿತವಾಗಿದ್ದಾವೆ, ಯಾವ್ಯಾವ ಶಾಲೆಗಳ ಕೊಠಡಿಗಳು ಜರ್ಜರಿತವಾಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಅವಲೋಕನ ಬೇಡವೆ? ಆದರೂ ಕೂಡ ಯಾವುದೇ ಅವಲೋಕನ ಪಕ್ಕಕ್ಕಿಟ್ಬಿಡಿ. ನೀವು ಏನು ಸಮಸ್ಯೆ ಇದೆ ಅದನ್ನು ಗಮನಿಸುವಂಥದ್ದು ಪಕ್ಕಕ್ಕಿಟ್ಬಿಡಿ. ಈ ಶಾಲಾ ಆಡಳಿತ ಇದೆಯಲ್ಲ, ಆ ಶಾಲಾ ಆಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದೆ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಯಾರೊಬ್ಬರಾದರೂ ಬಂದು ಏನಪ್ಪ ಇದೆ ಸಮಸ್ಯೆ ಬಂದು ನೋಡಬೇಕಲ್ವಾ? ಯಾರೊಬ್ಬರೂ ಕೂಡ ಇತ್ತ ಕಣ್ಣು ಹಾಯಿಸಿ ನೋಡಿಲ್ಲ, ಇತ್ತ ತಲೆ ಹಾಕು ಕೂಡ ಮಲಗಿಲ್ಲ. ಏನು ಸಮಸ್ಯೆ ಇದೆಯಾ ಅಂತ ಆ ಸಮಸ್ಯೆಯನ್ನು ಕೇಳುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ವಿದ್ಯಾರ್ಥಿಗಳು ಕೈಯಲ್ಲಿ ಜೀವವನ್ನು ಹಿಡಿದುಕೊಂಡು ಬಂದು ಸ್ಕೂಲಲ್ಲಿ ಕೂತ್ಕೊಂಡು ಯಾವಾಗ ಬೀಳುತ್ತೋ ಏನೋ, ಆ ಮೇಲ್ಛಾವಣಿ ಇದೆಯಲ್ಲ ಯಾವಾಗ ಕುಸಿದು ಬೀಳುತ್ತೋ ಏನೋ ಅನ್ನುವಂತಹ ಒಂದು ಭಯದಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ದಾರೆ. ಈ ನಡುವೆ ನೀರು ಕೂಡ ಸೋರುವಂತಹ ಒಂದು ವಾತಾವರಣ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಸ್ಲೈಟ್ಲಿ ಅದು ನೀವು ನೋಡ್ತಾ ಇದ್ರ ದೃಶ್ಯಾವಳಿಯಲ್ಲಿ ಫ್ಯಾನು ಕೂಡ ಸಂಪೂರ್ಣವಾಗಿ ಜರ್ಜರಿತ ಆಗಿದೆ. ಇನ್ನು ಅದೇ ರೀತಿಯಾಗಿ ಫ್ಯಾನು ಸಂಪೂರ್ಣವಾಗಿ ಜಂಗ್ ಹಿಡಿದು ಹೋಗಿದೆ, ತುಕ್ಕು ಹಿಡಿದು ಹೋಗಿದೆ. ಈ ನಡುವೆ ಸಿಮೆಂಟ್ ಕೂಡ ಅಲ್ಲಿಂದ ಕುಸಿದು ಕೆಳಗಡೆ ಬೀಳ್ತಾ ಇದೆ. ಒಳಗಡೆ ಇರುವಂತಹ ಒಂದು ಏನು ಕಬ್ಬಿಣವನ್ನು ಏನು ಹಾಕಿರ್ತಾರೆ ಅದು ಕೂಡ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಎಲೆಕ್ಟ್ರಿಸಿಟಿ ಕನೆಕ್ಷನ್ನು ಇದನ್ನೆಲ್ಲ ನೋಡ್ತಾ ಹೋಗ್ಬಿಟ್ರೆ ಇದು ಶಾಲೆನ ಅಥವಾ ಪಾಳು ಬಿದ್ದಿರುವಂತಹ ಒಂದು ಕೊಂಪೆನಪ್ಪ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಎಲ್ಲರ ಒಂದು ಮನಸ್ಸಲ್ಲೂ ಕೂಡ ಬರುತ್ತೆ. ಈ ರೀತಿಯಾಗಿ ಜರ್ಜರಿತವಾಗಿರುವಂತಹ ಒಂದು ಶಾಲೆಯಲ್ಲಿ ಕುಳಿತುಕೊಂಡು ಮಕ್ಕಳು ಪಾಠ ಕೇಳಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದೇನಪ್ಪ, ಬನ್ರಪ್ಪ ಇದನ್ನು ನೋಡಿ ಅಂತ ಶಿಕ್ಷಣ ಇಲಾಖೆಗೆ, ಜಿಲ್ಲಾ ಪಂಚಾಯತ್ಗೆ ಒಂದು ಪತ್ರ ಬರೆದರೂ ಕೂಡ ಯಾರೊಬ್ಬರೂ ಕೂಡ ಇತ್ತ ಗಮನ ಹರಿಸಿ ನೋಡ್ತಾ ಇಲ್ಲ. ಯಾರೊಬ್ಬರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪರಿಹರಿಸಿ ಅಂತ ವಿದ್ಯಾರ್ಥಿಗಳ ಪೋಷಕರು, ಶಿಕ್ಷಕರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ನೋಡ್ರಿ, ಗಂಗಾವತಿ ತಾಲೂಕು ಜಂಗಮರ ಕಲ್ಲುಡಿ ಅಂತ ಒಂದು ಊರಲ್ಲಿ ಶಾಲೆ ಇದೆ. ಈ ಶಾಲೆಯಲ್ಲಿ ನಾವು ಈ ವರ್ಷ 2023-24 ಗ್ರಾಮ ಪಂಚಾಯತ್ SDMC ಸದಸ್ಯರು ಮತ್ತು ಉಪಾಧ್ಯಕ್ಷರಾಗಿದ್ದೀವಿ. ಈ ಶಾಲೆಯಲ್ಲಿ 340 ಮಕ್ಕಳು ಓದ್ತಿದ್ದಾರೆ. 340 ಮಕ್ಕಳು ಓದ್ತಾ ಇದ್ದರೆ ಈ ಶಾಲೆ ಕೊರತೆ ಏನಂತಂದ್ರೆ 7 ಕಟ್ಟಡ ದುರಸ್ತ ಆಗಿದಾವ್ರಿ. ಈಗ 2 ಕೊಠಡಿ ಮಾತ್ರ ಸರಿ ಇರೋದು. 340 ಮಕ್ಕಳು ಇಲ್ಲಿ ಶಾಲೆ ಕಳಿಸಿ ಇಲ್ಲಿ ಓದಿಸೋದಂದ್ರೆ ಭಾಳ ತೊಂದರೆ ಆಗಿದೆ ರೀ. ಈ ವರ್ಷ ಮಳೆ ಇರುವ ಕಾರಣ ಇಲ್ಲಿ ಡೈಲಿ ಮಳೆ ಆಗ್ತಾ ಇರೋ ಕಾರಣ ಮಕ್ಕಳಿಗೆ ಕೂಡಲಿಕ್ಕೆ ಜಾಗ ವ್ಯವಸ್ಥೆ ಇಲ್ಲ, ಸರಿಯಾಗಿ ಪಾಠ ಮಾಡಲು ವ್ಯವಸ್ಥೆ ಇಲ್ಲ. ಈಗ ಹೋದ ವರ್ಷನ ನಾವು ಈ ಶಾಲೆ ವತಿಯಿಂದ ಫೋಟೋ ತೆಗೆದು ಮತ್ತು ಇದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೂ ನೋಟಿಸ್ ಕೊಡೋದ್ರ ಮೂಲಕ ಎಲ್ಲ ವರದಿಗಳನ್ನು ಕೊಟ್ಟಿದ್ದೀವಿ ಅವರಿಗೆ. ಆದರೂ ಕೂಡ ಈ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ. ಮಿನಿಸ್ಟ್ರು ಕೂಡ ಬಂದು ನೋಡಿಕೊಂಡು ಹೋಗಿದ್ದಾರೆ ಇಲ್ಲಿಂದ, ಆದರೂ ಕೂಡ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಈಗೆಲ್ಲ ಶಾಲೆಯನ್ನು ಚೆನ್ನಾಗಿ ಕಟ್ಟಿಕೊಟ್ರೆ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಆಗ್ತದೆ. ಭಾಳ ಮಕ್ಕಳ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ. ಇಲ್ಲಿ ಕೊಠಡಿದು ಒಂದೇ ಸಮಸ್ಯೆ ಇರೋದು. ಶಿಕ್ಷಕರ ಕೊರತೆ ಇಲ್ಲ, ಮಕ್ಕಳ ಕೊರತೆ ಇಲ್ಲ, ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ಮಾತ್ರ. ಇಲ್ಲಿ ಶಾಲೆ ಕೊಠಡಿ ಕೂಡಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಮಕ್ಕಳು ಯಾವ ಥರ ಕೂಡಿಸ್ಬೇಕು? ನಾವಿಲ್ಲಿ ಮಕ್ಕಳು ಕಳಿಸೋದಾದರೂ ಹೇಗೆ? ನಾವಿಲ್ಲಿ ಶಾಲೆಗೆ ಯಾವ ಭರವಸೆ ಮೇಲೆ ನಾವು ಕಳಿಸ್ಬೇಕು? ಯಾರು ಜವಾಬ್ದಾರಿ ತೊಗೊತಾರೆ ಇದನ್ನೀಗ?
ನಾಳೆ ಮಳೆ ಬರ್ತಾ ಇದೆ, ಕೊಠಡಿ ಏನಾದರೂ ದುರಸ್ತಿಯಾಗಿ ಮಕ್ಕಳ ಮೇಲೆ ಬಿದ್ದರೆ ಯಾರು ಜವಾಬ್ದಾರಿ ತೊಗೊತಾರೆ? ಕನಕಗಿರಿ ಶಾಸಕರ ಹಿರಿಯ ಮಾದರಿಯ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಕಟ್ಟಡಗಳ ರೂಮ್ಗಳು, ಮಕ್ಕಳ ವಿದ್ಯಾಭ್ಯಾಸ ಮಾಡುವಂಥ ರೂಮ್ಗಳು ಶಿಥಿಲಗೊಂಡಿದ್ದೇವೆ. ಮಳೆಯನ್ನು ಬಂದರೆ ಮಕ್ಕಳಿಗೆ ಕೂಡೋಕ್ಕೆ ಜಾಗ ಇರಲ್ಲ. ಸುಮಾರು ಸ್ಕೂಲು ಒಂದು 60 ವರ್ಷಗಳಿಂದ ಸ್ಕೂಲ್ ಸ್ಟಾರ್ಟ್ ಆಗಿ ಈಗ ಇತ್ತಿತ್ತಲಾಗಿ ಸುಮಾರು ಒಂದು 10-12 ವರ್ಷಗಳಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಕೊಪ್ಪಳ ಜಿಲ್ಲೆ ಗಂಗಾವತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಲೆಯ ಮೇಲ್ಛಾವಣಿ ಕುಸಿತಾ ಇದೆ, ಕೇಳೋರು ಯಾರೊಬ್ಬರು ಇಲ್ಲ. ಏನಿದು, ಯಾರ್ಯಾರಿಗೆ ಪತ್ರವನ್ನು ಬರೆದಿದ್ದಾರೆ, ಅದೇ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿಯಾಗಿ ಮುಂದುವರಿತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ, ಖಂಡಿತವಾಗ್ಲೂ ಕೂಡ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಈ ಸ್ಟೋರಿ ನೋಡ್ಬೇಕಾದಂತ ಸ್ಟೋರಿ ಅಂತ ಹೇಳೋದು. ಯಾಕಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರ ಶಿಕ್ಷಣ ವ್ಯಾಪ್ತಿಯಲ್ಲಿ ಅಂದ್ರೆ 2-3 ತಾಲೂಕುಗಳು ಬರ್ತವೆ. ಕಾರಟಗಿ ಇರ್ಬೋದು, ಕನಕಗಿರಿ ಇರ್ಬೋದು, ಗಂಗಾವತಿ ಇರ್ಬೋದು. ಈ ಗಂಗಾವತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುವಂತ ಕನಕಗಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದೇ ರೀತಿಯಾಗಿ ಜಂಗಮರ್ ಕಲೋಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಸಂಪೂರ್ಣವಾಗಿ ದುಸ್ಥಿತಿ ಬಂದು ತಲುಪಿದೆ ಅಂತ ಹೇಳ್ಬೋದು. ಮಳೆ ಬಂದ್ರೆ ಸಾಕು ಸಂಪೂರ್ಣವಾಗಿ ಶಾಲೆಯಲ್ಲಿ ನಡೆಸುವಂತಹ ಸ್ಥಿತಿ ನಿರ್ಮಾಣ ಇರುತ್ತದೆ. ಅದರ ಜೊತೆಗೆ ಇರುವಂತ 4-5 ಕಟ್ಟಡಗಳಲ್ಲಿ ಈಗಾಗಲೇ ಬಹುತೇಕವಾಗಿ 3-4 ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆದ್ದು ಮೇಲ್ಛಾವಣಿಗಳು ಬೀಳ್ತಾ ಇದಾವೆ. ಇದರಿಂದ ಬಹಳಷ್ಟು ಜನರು ಅಂದ್ರೆ ಈಗಾಗಲೇ ಕನಕಗಿರಿಯಲ್ಲಿ, ಅದೇ ರೀತಿಯಾಗಿ ಜಂಗಮರ್ ಕಲೋಡಿಯಲ್ಲಿ ಮೇಲ್ಛಾವಣಿ ಕುಸಿದು 2-3 ವಿದ್ಯಾರ್ಥಿಗಳು ಕೂಡ ಗಾಯಗಳಾಗಿದ್ದು. ಅದರ ಈ ಸಂದರ್ಭದಲ್ಲಿ ಅಲ್ಲಿನ ಶಿಕ್ಷಕರು ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡುವಂತ ಕೆಲಸ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಅಂದ್ರೆ ಜಿಲ್ಲಾ ಪಂಚಾಯತಿ ಬರುತ್ತೆ, ಅದರ ಜೊತೆಗೆ BOR ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಹಲವಾರು ಬಾರಿ ಇಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತು SDMCಯ ಆಡಳಿತ ಮಂಡಳಿ ಪದೇ ಪತ್ರ ಬರೆದ್ರು ಕೂಡ ಇದುವರೆಗೂ ಜಿಲ್ಲಾ ಪಂಚಾಯತಿ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಮತ್ತು ಅದರ ಜೊತೆಗೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಶೈಕ್ಷಣಿಕ ಪ್ರವೇಶ ಪ್ರಾರಂಭವಾಗಿದೆ. ಒಂದು ಶಾಲೆಯಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಬರ್ತಾ ಇದ್ದಾರೆ. ಆದ್ರೆ ಪೋಷಕರು ಮಾತ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಕೊಡೋಣ ಬೇಡ. ಅದ್ರ ಜೊತೆಗೆ ಅಲ್ಲಿನ ಶಿಕ್ಷಕರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ನಮ್ಮ ತಲೆ ಮೇಲೇನೆ ಮೇಲ್ಛಾವಣಿ ಕುಸಿದು ಬೀಳುತ್ತಂತೆ ಕೂಡ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಸ್ವತಃ ಮುಖ್ಯೋಪಾಧ್ಯಾಯರು ಏನಿಲ್ಲ ಅಂದ್ರೂ 10 ಬಾರಿ ಪತ್ರ ಬರೆದಿದ್ದಾರೆ. ಆದ್ರೂ ಕೂಡ ಇದುವರೆಗೂ ಕೂಡ ಅವರಿಗೆ ಅಲ್ಲಿನ ಹೊಸ ಕಟ್ಟಡಕ್ಕೆ ಮಂಜೂರಾತಿ ಮಾಡಿಲ್ಲ, ಅದರ ಜೊತೆಗೆ ಅನುದಾನ ಕೂಡ ಕಲ್ಪಿಸಿಲ್ಲ. ಈ ಕಾರಣಕ್ಕಾಗಿ ಅಲ್ಲಿನ ಶಿಕ್ಷಕರು ಮತ್ತು ಪೋಷಕರು ಕೂಡ ಆತಂಕ ವ್ಯಕ್ತಪಡಿಸಿದ ದಯವಿಟ್ಟು ನಮಗೆ 3-4 ಕಟ್ಟಡವನ್ನ ಮಂಜೂರು ಮಾಡಬೇಕು, ಅದರ ಜೊತೆಗೆ ಅನುದಾನ ಕಲ್ಪಿಸಬೇಕು. ಏನ್ ಹಳೆ ಕಟ್ಟಡ ಇದೆ ಎಲ್ಲಾನು ಡೆಮೊಲಿಷನ್ ಮಾಡಬೇಕು. ಒಂದ್ ವೇಳೆ ಏನು ಡೆಮೊಲಿಷನ್ ಮಾಡದ ಪಕ್ಷದಲ್ಲಿ ಏನ್ ಆಟ ಆಡ್ತಾ ಇರ್ತಾರೆ ಮಕ್ಕಳು, ಒಂದ್ ವೇಳೆ ಆ ಕಟ್ಟಡ ಒಳಗೆ ಹೋದ್ರೆ ಒಂದ್ ವೇಳೆ ಕಟ್ಟಡ ಕುಸಿದು ಬಂದ್ರೆ ದೊಡ್ಡ ಅನಾಹುತ ಆಗುತ್ತೆ. ಖಂಡಿತ ಒಳಗಡೆ ಎಲ್ಲಾ ಏನ್ ಹಳೆ ಕಟ್ಟಡ ಇದೆ ಡೆಮೊಲಿಷನ್ ಮಾಡಿ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿ ಕೊಡ್ಬೇಕಂತೇಳಿ ಆಗ್ರಹ ಮಾಡ್ತಿದ್ದಾರೆ. ಈಗಲಾದ್ರೂ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊಸ ಕಟ್ಟಡಕ್ಕೆ ಮಂಜೂರು ಮಾಡುವಂತ ಅವಶ್ಯಕತೆ ಇರುತ್ತೆ. ಸಂತೋಷ್, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.